ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಇನ್ನೊಂದು ಅದ್ಭುತವಾಗಿರೋಂಥ ಒಂದು ಸಂಮೋಹನ ಒಂದು ಯಂತ್ರ, ನಿಮಗೆ ಮಂತ್ರ ತಿಳಿಸ್ತಾ ಇದ್ದೀನಿ. ಸಂಮೋಹನ ಮಂತ್ರ. ಈ ಮಂತ್ರ ನಿಮಗೆ ಭಾಳ ಅನುಕೂಲವಾಗಿ ನಿಮಗೆ ಸಿದ್ಧಿ ಆಗುವಂಥದ್ದು. ಈ ಮಂತ್ರನ ನೀವು ಸಿದ್ಧಿ ಮಾಡಬೇಕಾಗಿರೋದು 108 ಸತಿ ನೀವು ಸಿದ್ಧಿ ಮಾಡ್ಕೋಬೇಕು. ಈ ಮಂತ್ರನ ಹೇಳಿ, ಮಂತ್ರನ ಸಿದ್ಧಿ ಮಾಡ್ಕೊಂಡ ನಂತರ ಶನಿವಾರ ದಿವಸ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಶನಿವಾರ ಅಥವಾ ಭಾನುವಾರ ಈ ಮಂತ್ರನ ನೀವು ಹೇಳ್ಕೋಬೇಕಾಗಿರೋದು. ಇದನ್ನು ನೀವು ಹೇಳ್ಬೇಕಾಗಿರೋದು ಒಂದು ಉತ್ತರಕ್ಕೆ ಪೂರ್ವಕ್ಕೆ ಕುತ್ಕೊಂಡು ನೀವು ಮಂತ್ರ ಜಪ ಮಾಡಬೇಕು. ಹೇಳಿದ್ದೀನಲ್ಲ, ಎಲ್ಲ ಸಮಯ ಕುತ್ಕೋಬೇಕಾದಾಗ ಮಂತ್ರ ಹೇಳ್ಬೇಕಾಗಿರೋದು. ಒಂದು ಕೆಳಗೆ ಒಂದು ಕಂಬಳಿ ಹಾಸ್ಕೊಳ್ಳಿ, ಇಲ್ಲ ದರ್ಬೆ ಹಾಕ್ಕೊಳ್ಳಿ, ಅದ್ರ ಮುಂದೆ ಒಂದು ದೀಪ ಇಟ್ಕೊಳ್ಳಿ. ಆ ದೀಪ ಇಟ್ಕೊಂಡು ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ, ಪಂಚಮಿ ಇಂಥವುಗಳಲ್ಲಿ ನೀವು ಈ ಜಪಗಳನ್ನ ಸಿದ್ಧಿ ಮಾಡ್ಕೊಳ್ಳಿ. ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ, ಗ್ರಹಣಗಳಲ್ಲಿ ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡೋಕ್ಕೆ ತುಂಬ ದೂರ ಆಗುತ್ತೆ. ಭಾನುವಾರ, ಗುರುವಾರ ಈ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳಿ. ವಿಶೇಷವಾಗಿ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಬೇಕಾಗಿರೋದು, ಈ ಮಂತ್ರನೂ ನೀವು ಶನಿವಾರ ಇಲ್ಲ ಭಾನುವಾರ ದಿವಸ ರಾತ್ರಿ ವೇಳೆಯಲ್ಲಿ ಒಂದು ನರಸಿಂಹರ ದೇವರ ಪೂಜೆ ಮಾಡಿ, ಒಂದು ನರಸಿಂಹ ದೇವರನ್ನ ಫೋಟೋನ ತಂದಿಟ್ಕೊಳ್ಳಿ. ನರಸಿಂಹ ದೇವರನ್ನ ಫೋಟೋನ ತಂದಿಟ್ಕೊಂಡು ಆ ದೇವರ ಎದುರಿನಲ್ಲಿ ನೀವು ಪೂಜೆ ಮಾಡಬೇಕು. ಪೂಜೆ ಮಾಡೋ ಸಮಯದಲ್ಲಿ ಬೇಕಾಗಿರೋಂಥ ವಸ್ತುಗಳು, ಗುಗ್ಗುಳ, ಅದನ್ನು ಗುಗ್ಗುಳದ ಧೂಪನ ಉರಿತಾ ಇರಬೇಕು. ಅಲ್ಲಿ ನರಸಿಂಹರ ಫೋಟೋದ ಎದುರಿನಲ್ಲಿ ಗುಗ್ಗುಳದ ಧೂಪ ಉರಿತಾ ಇರಬೇಕು. ಅದೇ ಎದುರುಗಡೆ ನೀವು ಇಡಬೇಕಾಗಿರೋಂಥದ್ದು ಒಂದು ತಾಂಬೂಲದಲ್ಲಿ ಅಡಿಕೆ ಮತ್ತು ಅದಕ್ಕೆ ತುಪ್ಪ, ಸಕ್ಕರೆ, ತಾಂಬೂಲ ಇವು ಅಲ್ಲಿ ನೀವು ನೈವೇದ್ಯವಾಗಿ ಇಡಬೇಕು. ಅಡಿಕೆ, ತುಪ್ಪ, ಸಕ್ಕರೆ, ತಾಂಬೂಲ ಇತ್ಯಾದಿಗಳು ನೀವು ಅಲ್ಲಿಡಬೇಕು. ಅದಕ್ಕೆ ಇಟ್ಟು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ 108 ಸತಿ ಇದನ್ನು 108 ಸತಿ ಬಾರಿ ಇದನ್ನು ಮಂತ್ರ ಜಪಿಸಬೇಕು. ಜಪ ಮಾಡಿ ಆದ ನಂತರ ಇದನ್ನೆಲ್ಲ ಸಕ್ಕರೆ, ಅಡಿಕೆ, ತುಪ್ಪ, ಸಕ್ಕರೆ, ತಾಂಬೂಲಗಳಿಗೆ ಹಿಡ್ಕೊಂಡು ಹವನ ಮಾಡ್ಕೋಬೇಕು. ಹವನ ಮಾಡಿ ಇದನ್ನು ನೀವು ಹವನ ಮಾಡಿದ ನಂತರ ಸಿದ್ಧಿ ಮಾಡ್ಕೊಳ್ಬೇಕು. ಮತ್ತು ಪ್ರಯೋಗ ಮಾಡಬೇಕಾದಾಗ ಇದನ್ನು ನೀವೇನು ಮಾಡಬೇಕು, ಅದನ್ನು ಹವಾನೆ ಮಾಡಬೇಕು. ಯಾವುದಕ್ಕೆ? ಈ ಮಂತ್ರ ಹೇಳಿ ಆ ನರಸಿಂಹರ ಫೋಟೋ ಎದುರುಗಡೆ ಇಕ್ತಿರಲ್ವ, ಅದರ ಎದುರುಗಡೆ ಇಟ್ಟುಬಿಟ್ಟು ನರಸಿಂಹರ ಫೋಟೋ ಎದುರುಗಡೆ ಉರಿತಿರೋ ಗುಗ್ಗುಳದ ಧೂಪ ಹಾಕಬೇಕು. ಆ ಗುಗ್ಗುಳ ಧೂಪ ಉರಿತಾ ಇರುವಾಗಲೇ ನೀವು ಅಡಿಕೆ, ತುಪ್ಪ, ಸಕ್ಕರೆ, ತಾಂಬೂಲ ಇವು ಮೂರನ್ನು ತಗೊಂಡು ಅಲ್ಲಿ ನೈವೇದ್ಯ ಹವಾನೆ ಮಾಡ್ಕೋಬೇಕು. ಅದಕ್ಕೆ ಹವಾನೆ ಮಾಡಿಕೊಂಡು ನೀವು 108 ಸತಿ ಈ ಮಂತ್ರ ಜಪ ಮಾಡಬೇಕು. ಮಾಡಿದ ನಂತರ ನೀವು ಸಿದ್ಧಿ ಮಾಡಿಕೊಂಡಿದ್ದು ಇದನ್ನು ಮತ್ತೆ ಪ್ರಯೋಗ ಮಾಡಬೇಕು. ಮತ್ತೆ ಇದನ್ನೆಲ್ಲ ಹವಾನೆ ಮಾಡಿಕೊಂಡು ಇದಾದ ನಂತರ ಪ್ರಯೋಗ ಮಾಡಬೇಕು. ಇದನ್ನು ಪ್ರಯೋಗ ಮಾಡಬೇಕಾದಾಗ ಶ್ರೀಗಂಧನ ನೀವೇನು ಮಾಡಬೇಕು, ಶ್ರೀಗಂಧದಲ್ಲಿ ಬತ್ತಿ ತಗೋಬೇಕು. ಬತ್ತಿ ಅಂದರೆ ಹತ್ತಿ ಗಿಡ ಇರುತ್ತಲ್ವ, ಹತ್ತಿ ಬಿಡೋದು, ಕಾಟನ್ ಅಂತಾರಲ್ಲ, ಅದು ಹತ್ತಿ, ಅದನ್ನು ಹಂಗೆ ಗಿಡದಲ್ಲಿಂದ ತರಬೇಕು. ನೀವು ಅಂಗಡಿಯಲ್ಲಿ ತರೋಂಥದ್ದಲ್ಲ, ಗಿಡದಲ್ಲೇ ಬೆಳೆದಿರುತ್ತಲ್ಲ, ಹಂಗೆ ಬತ್ತಿ ಥರನೇ ಇರುತ್ತಲ್ಲ, ಹತ್ತಿನ ನೀವು ತಗೊಂಬರ್ಬೇಕು. ಬತ್ತಿಯನ್ನು ನೀವು ಸಹಜೀರಿಗೆ ಅಂತ ಬರುತ್ತೆ ಒಂದು, ಅಂದರೆ ಜೀರಿಗೆ ಅಲ್ಲ, ಅದ್ರ ಹೆಸರು ಸಹಜೀರಿಗೆ. ನಿಮಗೆ ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ, ಖಾಲಿಯಾಗಿ ಹೋಗ್ಬಿಟ್ಟಿದೆ. ಇನ್ನೊಂದ್ಸತಿ ನೆಕ್ಸ್ಟ್ ನಿಮಗೆ ಬೇಕು ಅಂದಾಗ ನಾನು ಅದನ್ನು ತೋರಿಸ್ಕೊಡ್ತೀನಿ. ಅದನ್ನು ನೀವು ಏನು ಮಾಡಬೇಕು, ಶಾಜೀರಿಗೆಯಲ್ಲಿ ನೀವು ಶಾಜೀರಿಗೆ ಎಣ್ಣೆಯಲ್ಲಿ ನೀವು ಇದನ್ನು ಉರಿಸ್ಬೇಕು. ಯಾವುದು? ನೀವು ಈಗ ಅಡಿಕೆ, ತುಪ್ಪ, ಸಕ್ಕರೆ ಎಲ್ಲ ಇಟ್ಕೊಂಡಿರ್ತೀರಲ್ಲ, ಅದನ್ನೆಲ್ಲ ನೀವು ಒಂದು ಹತ್ತಿನ ಗಂಟು ಮಾಡಿಬಿಟ್ಟು ಹತ್ತಿ ಒಳಗೆ ನೀವು ಎಲ್ಲ ಅದರಲ್ಲಿ ಇಟ್ಟುಬಿಟ್ಟು ಅದನ್ನು ಗಂಧದ ಎಣ್ಣೆಯಲ್ಲಿ ಹಜ್ಜಿಬಿಟ್ಟು ಆಮೇಲೆ
ಇದು ಸಾಜೀರಿಗೆ ಎಣ್ಣೆಯಲ್ಲಿ ಇದನ್ನು ಬತ್ತಿ ಮಾಡಿ ನೀವು ಅದನ್ನು ಉರಿಸ್ಬೇಕು. ಬತ್ತಿನ ಮಾಡಿ ನೀವು ಉರಿಸಿದ್ರೆ ಅದು ಕಪ್ಪಾಗಿ ಚೆನ್ನಾಗಿ ಹುರಿದೋಗುತ್ತೆ. ಹುರಿದೋದಾದ ನಂತರ ಅದು ನೀವು ಅದನ್ನು ಕಾಡಿಗೆಯಾಗಿ ನೀವು ಸಂಗ್ರಹಿಸಬೇಕು. ಸಂಗ್ರಹಿಸಾದ ನಂತರ ಆ ಕಾಡಿಗೆ ಎಲ್ಲ ಸುಟ್ಟು ಎಲ್ಲ ಕರ್ಕಾಗಿ ಕಾಡಿಗೆ ಆದ ನಂತರ ನೀವು ಈ ಕಾಡಿಗೆಯನ್ನು ನೀವು ಇದನ್ನು 7 ಬಾರಿ ಅಭಿಮಂತ್ರಿಸ್ಬೇಕು. ಈ ಮಂತ್ರದಿಂದ 7 ಬಾರಿ ಮಂತ್ರಿಸ್ಬೇಕು. ಮಂತ್ರಿಸ್ಬಿಟ್ಟು ನೀವು ಈ ಮಂತ್ರದಿಂದ ಮಂತ್ರಿಸ್ಬಿಟ್ಟು ಕಣ್ಣುಗಳಿಗೆ ಹಚ್ಕೊಂಡ್ರೆ ಎಲ್ಲ ಜನಗಳನ್ನು ಕೂಡ ಮೋಹಿತರಾಗ್ತಾರೆ. ಎಲ್ಲ ನಿಮ್ಮನ್ನು ನೋಡಿದವರೆಲ್ಲ ಸಂಪೂರ್ಣವಾಗಿ ಮೋಹಿತರಾಗ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ಮೋಹಿತರಾಗ್ತಾರೆ, ಆಕರ್ಷಣೆ ಆಗ್ತಾರೆ. ನಿಮ್ಮನ್ನು ಯಾವ ರೀತಿಯಿಂದಲೂ ನಿಮ್ಮನ್ನು ಕಡೆ ಕಾಣಲ್ಲ. ಎಲ್ಲರೂ ನಿಮ್ಮನ್ನು ಗೌರವಿಸ್ತಾರೆ. ಯಾವ ಸ್ತ್ರೀ ಪುರುಷ ಆದ್ರೂ ಸಂಮೋಹಿಸ್ತಾರೆ, ಮೋಹನ ಮಾಡ್ತಾರೆ. ನಿಮ್ಮನ್ನು ನೋಡ್ತಿದ್ರೇ ಅವ್ರಿಗೊಂಥರ ಮೋಹನ ಥರ ಮೋಹಿಸ್ಬೇಕು ಅನ್ನೋ ಥರ ಆಗೋಗುತ್ತೆ. ಆ ರೀತಿಯಾದಂಥ ಇದು ಮೋಹಿನಿ ಮಂತ್ರ. ಈ ಮೋಹಿನಿ ಮಂತ್ರದಿಂದ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಣ್ಣಿಗೆ ಆಕರ್ಷಣೆ ಮಾಡ್ಕೊಳ್ಳಿ. ಆಕರ್ಷಣೆ ಏನಕ್ಕೆ ಬೇಕು ಅಂದರೆ ವ್ಯಾಪಾರ ಮಾಡೋದಕ್ಕೆ, ಮತ್ತು ಬಿಸ್ನೆಸ್ ಮಾಡೋರಿಗೆ, ಮತ್ತು ಅಂಗಡಿಗಳಲ್ಲಿ ದೊಡ್ಡ ಅಂಗಡಿ ವ್ಯಾಪಾರ ಮಾಡೋಕ್ಕೆ, ಮತ್ತು ಇದನ್ನು ಮಾಡ್ಕೊಳ್ಳೋಕೆ ಬಿಸ್ನೆಸ್ ಅವ್ರಿಗೆ, ಮತ್ತು ರಿಯಲ್ ಎಸ್ಟೇಟ್ ಮಾಡೋರಿಗೆ, ಮತ್ತು ಬಿಸ್ನೆಸ್ ಇಂಥವೆಲ್ಲ ಮಾಡೋರು, ಅಂಗಡಿ ವ್ಯಾಪಾರ ಮಾಡೋರಿಗೆ ಆಕರ್ಷಣೆ ಬೇಕಾಗಿರೋಂಥವ್ರು ಇದನ್ನೆಲ್ಲ ಮಾಡಬೇಕು. ಮಾರಾಟ ಮಾಡೋಂಥವ್ರಿಗೆ ಈ ಥರ ಆಕರ್ಷಣೆ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಜನಗಳು ಇವ್ರ ಹತ್ರ ತುಂಬಿ ನೊಣ ಮುಚ್ಚಿದಾಗ ಮುಚ್ಕೊತಾರೆ. ಯಾಕೆಂದರೆ ಆಕರ್ಷಣಾ ಶಕ್ತಿ ಇವ್ರ ಹತ್ರ ಇರುತ್ತಲ್ವಾ, ಆಕರ್ಷಣಾ ಶಕ್ತಿ ಇರೋದ್ರಿಂದ ಇವ್ರ ಹತ್ರ ನೊಣಗಳು ಸೇರಿದಂಗೆ ಸೇರ್ತಾರೆ. ಆ ರೀತಿಯಾಗಿ ಆಗುತ್ತೆ. ಈ ಕಾಡಿಗೆ ಇಟ್ಟಿದ ತಕ್ಷಣ ಇವ್ರು ನೋಡ್ತಿದ್ದಂಗೆ ಅವ್ರಿಗೆ ಅವ್ರ ಕಣ್ಣುಗಳನ್ನ ಅವ್ರನ್ನ ಮಾತನ್ನ ನೋಡ್ತಿದ್ರೆ ಅವ್ರಿಗೆ ಎಲ್ಲಿಲ್ದಂಥ ಅವ್ರಿಗೆ ಮೋಹನ ಉಂಟಾಗುತ್ತೆ. ಜನಗಳಿಗೆ ಸ್ತ್ರೀ ಆಗಲಿ ಪುರುಷ ಆಗಲಿ ಸಿಂಪಲ್ ಆಗಿದೆ. ಇದು ಅದ್ಭುತವಾದ ಫಲ. ಮಾಡೋದು ಕೆಲಸ ಸಿಂಪಲ್ಲು, ಆದರೆ ಇದು ಕಾರ್ಯ ಮಾಡೋದು ಜಾಸ್ತಿ ಅಪಾರವಾಗಿ ಮಾಡುತ್ತೆ. ಅದರಂತೆ ಇದು ನಮಗೆ ಸಂಮೋಹನ ಬೇಕು, ಮೋಹಿತವರಾಗಬೇಕು. ಎಲ್ಲರೂ ನಮ್ಮನ್ನು ಕಂಡ್ರೆ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಎಲ್ಲನೂ ಕೂಡ ನಮಗೆ ಬೇಕು ಅಂದಾಗ ನೀವು ಈ ರೀತಿ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಸಂಮೋಹನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಭಾಳ ಅದ್ಭುತವಾದಂಥ ಸಂಮೋಹನ ನಿಮ್ಮಲ್ಲಿ ಸೇರುತ್ತೆ. ಇದರಿಂದ ಸಂಮೋಹನ ಶಕ್ತಿ ಉಂಟಾಗುತ್ತೆ. ಮಾಡ್ತಾ ಇದನ್ನು ಮಾಡ್ತಾ ಇರೋದ್ರಿಂದ ಸಂಮೋಹನ ಶಕ್ತಿ ಮುಂದೆ ಹೋಗುಗಳೆಲ್ಲ ನೀವು ತಿಳಿಯೋವಂಥ ಶಕ್ತಿ ಬರುತ್ತೆ. ಆದರೆ 1 ದಿವಸ 2 ದಿವಸ ಮಾಡಿ ಬಿಡೋವಂಥದ್ದಲ್ಲ. ಇದು ನೀವು ಒಂದು ಮಂಡಲ ಇದನ್ನು ಮಾಡೋದ್ರಿಂದ ಸಂಪೂರ್ಣವಾದಂಥ ಸಂಮೋಹನ ನಿಮಗೆ ಉಂಟಾಗುತ್ತೆ. ಇದು ಅಂತ ಭಾಳ ಪವರ್ಫುಲ್ ಆದ ಮೋಹನ ಒಂದು ಕಪ್ಪು ಇದು. ಇದನ್ನು ನೀವು ಕಣ್ಣುಗಳಿಗೆ ಇದನ್ನು ನೀವೇನು ಮಾಡಬೇಕು, ಇದನ್ನು ನೀವು ಜೀರಿಗೆ ಎಣ್ಣೆಯಲ್ಲಿ ಅದನ್ನು ಉರಿಸ್ಬಿಡ್ಬೇಕು. ಎಣ್ಣೆಯಲ್ಲಿ ಉರಿಸ್ಬೇಕದನ್ನ ದೀಪದ ಥರ ಹುರಿದು, ಅದು ಎಣ್ಣೆ ಇರೋವರೆಗೂ ಹುರಿದು ಅದು ಕಾಡಿಗೆ ಹಂಗೆ ಆಗುತ್ತೆ. ಅದನ್ನು ಸಂಗ್ರಹಿಸ್ಕೊಂಡು ನೀವು ಈ ಕಾಡಿಗೆಯನ್ನು 7 ಬಾರಿ ಅಭಿಮಂತ್ರಿಸ್ಬಿಟ್ಟು ಕಣ್ಗಳಿಗೆ ಹಚ್ಕೊಂಡ್ರೆ ಎಲ್ಲ ನೋಡಿದವರೆಲ್ಲ ನಿಮ್ಮನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಮೋಹಿತರಾಗ್ತಾರೆ. ಎಲ್ಲರೂ ದೊಡ್ಡವರು ಚಿಕ್ಕವರಿಂದನೂ ನಿಮ್ಮನ್ನು ನೋಡಿದ್ರೆ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನು ಗೌರವ ಕೊಡ್ತಾರೆ. ನಿಮ್ಮನ್ನು ಆ ರೀತಿಯಾಗಿ ವ್ಯಾಪಾರ ಚೆನ್ನಾಗಿ ನಡೀತೈತೆ. ಉದ್ಯೋಗದಲ್ಲಿ ಬಾಸ್ಗಳು ನಿಮ್ಮನ್ನು ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಅದ್ಭುತವಾದಂಥ ಫಲ ಪ್ರಾಪ್ತಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇದನ್ನು ನೀವು ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನೆಲ್ಲ ಗೆಲ್ಲಿ ಜೈಕಾರವನ್ನು ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಾದಂಥ ನಾನು ಯಂತ್ರ ಮಂತ್ರಗಳನ್ನ ತಿಳಿಸ್ತಾ ಬರ್ತೀನಿ. ಇವಾಗ ಇದನ್ನು ಮಾಡ್ಕೊಳ್ಳಿ. ಇನ್ನು ನಿಮಗೆ ಯಾವ್ಯಾವುದು ಅದ್ಭುತವಾಗಿ ನಿಮ್ಮ ಜೀವನಕ್ಕೆ ಯಾವ್ಯಾವುದು ಮಂತ್ರಗಳು ಬೇಕು ಅಂತ ನಿಮಗೆ ಇದೆಯೋ ಅದರಂತೆ ನಾನು ನಡ್ಕೊಂಡು ನಿಮ್ಗೆ ಆ ರೀತಿಯಾದಂಥ ಮಂತ್ರಗಳು ಹಾಕ್ತೀನಿ. ನಿಮಗೆ ಯಾವುದು ನಿಮ್ಗೆ ಅನುಕೂಲವಿದೆಯೋ ಅವೆಲ್ಲ ನಾನು ಹಾಕ್ತಾ ಇದ್ದೀನಿ. ನೀವು ಅದರಂತೆ ನನಗೆ ಒಳ್ಳೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇದನ್ನು ಹೆಚ್ಚೆಚ್ಚಾಗಿ ನಮ್ಮನ್ನು ನೀವು ಬೆಳೆಸ್ತಾ ಇದ್ದರೆ ನಿಮಗೂ ಹೆಚ್ಚೆಚ್ಚಾಗಿ ನಿಮಗೆ ಒಳ್ಳೊಳ್ಳೆಯಾದಂಥ ನಿಮ್ಮ ಜೀವನಕ್ಕೆ ಒಳ್ಳೆ ಒಂದು ಪಂಡಿತರಾಗುವಂಥ ಮಂತ್ರಗಳನ್ನ ನಿಮಗೆ ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಇದರಂತೆ ನೀವು ನಡ್ಕೊಳ್ಳಿ. ಅದರಂತೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದರಲ್ಲೇ ನಿಮಗೆಲ್ಲ ಜ್ಞಾನೋದಯನೂ ನಾನು ತಿಳಿಸ್ಕೊಡ್ತೀನಿ. ನಾನು
ಮುಂದೆ ನಿಮಗೆ ಜ್ಞಾನೋದಯ ಬರೋದಕ್ಕೆ ಗುರುಮಾರ್ಗ ಹುಡುಕ್ತಿದ್ದೀರಾ ಎಷ್ಟೋ ಜನ. ಆ ಗುರುಮಾರ್ಗನ ಹೆಂಗ್ ಕಾಣಬೇಕು ಅನ್ನೋದನ್ನ, ಅದಕ್ಕೂ ಒಂದು ಮಂತ್ರನ ನಿಮಗೆ ಅತಿ ಶೀಘ್ರದಲ್ಲೇ ಕೊಡ್ತೀನಿ. ಅದರಿಂದ ನೀವು ಗುರುಮಾರ್ಗನ ಹುಡ್ಕೋಬಹುದು, ಕಂಡುಹಿಡಿಬಹುದು. ಅದನ್ನ ಯಾವ ರೀತಿ ಪಡಿಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಇದನ್ನ ಇಷ್ಟರಲ್ಲೇ ನೀವು ಒಳ್ಳೆ ಲೈಕ್ ಮಾಡಿ. ನಾನು ಅಂಥ ಮಂತ್ರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅತಿ ಶೀಘ್ರದಲ್ಲೇ. ನೀವು ಒಳ್ಳೊಳ್ಳೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.